ಕರುನಾಡಲ್ಲಿ ಈ ಬಾರಿ ಬರದ ಛಾಯೆ ಆವರಿಸುವ ಆತಂಕ ಶುರುವಾಗಿದೆ. ಯಾಕಂದ್ರೆ ಮುಂಗಾರು ಮಳೆ ಚೆಲ್ಲಾಟವಾಡ್ತಿದ್ದು ಹೇಳ್ಕೊಳ್ಳೋ ಮಟ್ಟಕ್ಕೆ ಮಳೆಯೂ ಆಗ್ತಿಲ್ಲ. ಎಲ್ ನಿನೋ ಎಫೆಕ್ಟ್ನಿಂದಾಗಿ ಮಳೆ ಕಡಿಮೆ ಆಗಲಿದೆ ಅಂತ ಎಚ್ಚರಿಕೆ ಸಂದೇಶವೂ ಕೂಡ ಬಂದಿದೆ. ಮಳೆಯಿಂದಾಗಿ ಸ್ವಲ್ಪ ಅಡಚಣೆ ಆಗ್ತಾ ಉಂಟು. ಜೂನ್ ತಿಂಗಳಲ್ಲಿ ತುಫಾನು ಆಗುವ ನಿರೀಕ್ಷೆ ಸ್ವಲ್ಪ ಕಡಿಮೆ ಅಂತ ಕಾಣ್ತೇನೆ ನಮಗೆ. ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ ನಮ್ಮದು 25,000 ಹೆಕ್ಟರ್ ಬಿತ್ತನೆ ಆಗಿದೆ. ಈ ವರ್ಷ ಕೇವಲ ಇನ್ನೊಂದು 3,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ. ಮುಂಗಾರು ಶುರುವಾಗಿ ಒಂದು ವಾರವೇ ಕಳೆದೋಯ್ತು. ಆದರೆ ಇವತ್ತಿನವರೆಗೂ ಹೇಳ್ಕೊಳ್ಳುವಂಥ ಮಳೆಯಾಗಿಲ್ಲ. ಕೆರೆಕಟ್ಟೆಗಳಿಗೆ ನೀರೂ ಸಹ ತುಂಬಿಲ್ಲ. ಮುಂಗಾರು ಶುರುವಾಗ್ತಿದ್ದಂತೆ ಊರೂರಲ್ಲೂ ವರುಣದೇವ ಅಬ್ಬರಿಸುವುದಕ್ಕೆ ಶುರು ಮಾಡುತ್ತಿದ್ದ. ಸಾಕಪ್ಪ ಈ ಮಳೆ ಸಹವಾಸ ಅನ್ನೋ ರೇಂಜ್ಗೆ ರೋಸಿ ಹೋಗುವಂತೆ ಮಾಡುತ್ತಿದ್ದ. ಆದರೆ ಈ ಬಾರಿ ಮುಂಗಾರಿನ ಕಣ್ಣಾಮುಚ್ಚಾಲೆ ಶುರುವಾಗಿದೆ. ಮಳೆಗಾಲ ಶುರುವಾದ ಹೊತ್ತಲ್ಲೇ ಶಾಕಿಂಗ್ ನ್ಯೂಸ್ ಒಂದು ಬರಸಿಡಿಲಿನಂತೆ ಬಂದಪ್ಪಳಿಸಿದೆ. ಈ ಬಾರಿ ಮಳೆರಾಯ ಕೈಕೊಡಲಿದ್ದು ಹೇಳ್ಕೊಳ್ಳೋ ಮಟ್ಟಿಗೆ ಮಳೆಯಾಗಲ್ವಂತೆ. ಎಲ್ ನಿನೋ ಪ್ರಭಾವದಿಂದಾಗಿ ದಕ್ಷಿಣದ ಭಾರತದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ತಗ್ಗಲಿದೆಯಂತೆ. ಹೀಗಾಗಿ ಬರಗಾಲದ ಆತಂಕ ಶುರುವಾಗಿದೆ. ಕರುನಾಡಲ್ಲಿ ಕೈಕೊಟ್ಟ ಮುಂಗಾರು ಮಳೆ, ಎಲ್ ನಿನೋ ಎಫೆಕ್ಟ್ ಅಪ್ಪಳಿಸುತ್ತಾ ಬರಸಿಡಿಲು. ಭಾರತೀಯ ಹವಾಮಾನ ಇಲಾಖೆ ದೊಡ್ಡ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಈ ಬಾರಿ ಸಾಧಾರಣಕ್ಕಿಂತಲೂ ಕಡಿಮೆ ಮುಂಗಾರು ಸುರಿಯಲಿದೆ ಅಂತ ಮುನ್ಸೂಚನೆ ನೀಡಿದೆ. ಹೀಗಾಗಿ ರೈತಾಪಿ ವರ್ಗದಲ್ಲಿ ಬರದ ಕಾರ್ಮೋಡ ಆವರಿಸುವುದಕ್ಕೆ ಶುರುವಾಗಿದೆ. ಇದೇ ತಿಂಗಳ 4ನೇ ತಾರೀಕು ಕೇರಳ ಪ್ರವೇಶಿಸಿರೋ ಮುಂಗಾರು ಅಲ್ಲಲ್ಲಿ ಮಳೆಯಾಗಿದ್ದು ಬಿಟ್ರೆ ಎಲ್ಲಾ ಕಡೆ ಸುರಿದಿಲ್ಲ. ಮಲೆನಾಡು ಹಾಗೂ ಕರಾವಳಿಯಲ್ಲೇ ಈ ಬಾರಿಯ ಮುಂಗಾರು ತಣ್ಣಗಾಗಿದೆ. ಉತ್ತರದ ಒಂದಿಷ್ಟು ಜಿಲ್ಲೆಗಳಲ್ಲಿ ಅಲ್ಪ ಮಳೆಯಾಗಿದ್ದು ಬಿಟ್ರೆ ಹೇಳ್ಕೊಳ್ಳುವಂಥ ಮಳೆ ಸುರಿಯುತ್ತಿಲ್ಲ. ಹೀಗಾಗಿ ಮಳೆಯ ಆತಂಕ ಜನರನ್ನ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣವಾಗಿರೋದೇ ಎಲ್ ನಿನೋ ಅನ್ನೋ ಜಾಲ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಭಾರತದಲ್ಲಿ ಮುಂಗಾರಿನ ಅಬ್ಬರವಿರುತ್ತೆ. ಈ ಅವಧಿಯಲ್ಲಿ ಸುರಿಯೋ ಮಳೆಯನ್ನೇ ದೇಶದ ರೈತಾಪಿ ಸಮುದಾಯ ಹಾಗೂ ದೇಶದ ಆರ್ಥಿಕತೆ ಅವಲಂಬಿಸಿರೋದು. ಆದರೆ ಎಲ್ ನಿನೋ ಎಫೆಕ್ಟ್ ಮುಂಗಾರಿನ ಹೊಡೆತ ಕೊಟ್ಟಿದೆ. ಹಾಗಿದ್ರೆ ಈ ಎಲ್ ನಿನೋ ಅಂದ್ರೆ ಏನು ಅಂತ ನೋಡೋದಾದ್ರೆ, ಎಲ್ ನಿನೋ ಅಂದ್ರೆ ಪೆಸಿಫಿಕ್ ಸಮುದ್ರದಲ್ಲಿ ನಡೆಯುವ ಒಂದು ವಿದ್ಯಮಾನ. ವಿಶ್ವದಾದ್ಯಂತ ಮಳೆ ಹೇಗಾಗಲಿದೆ ಅನ್ನೋದು ಇದರಿಂದಲೇ ನಿರ್ಧಾರವಾಗುತ್ತೆ. ಸಾಮಾನ್ಯವಾಗಿ ಆಸ್ಟ್ರೇಲಿಯಾ ಭಾಗದಲ್ಲಿ ನೀರು ಬೆಚ್ಚಗಿದ್ರೆ ದಕ್ಷಿಣ ಅಮೆರಿಕಾದ ಸಮುದ್ರದ ಬಳಿ ಅದು ತಂಪಾಗಿರುತ್ತದೆ. ಈ ವೇಳೆ ಬೆಚ್ಚಗಿನ ನೀರು ತಂಪು ಪ್ರದೇಶದತ್ತ ಸಾಗುತ್ತಿದ್ದಂತೆ ಅಲ್ಲಿನ ನೀರು ಬಿಸಿಯಾಗುತ್ತಾ ಹೋಗುತ್ತೆ. ಇದರಿಂದಾಗಿ ಭಾರತದ ಆಗಸದಲ್ಲಿ ರಚನೆಯಾಗುವ ಮೋಡಗಳ ಪ್ರಮಾಣ ತಗ್ಗುತ್ತದೆ. ಇದರ ಪರಿಣಾಮ ಭಾರತದಲ್ಲಿ ಮುಂಗಾರು ಮಳೆ ಕೊರತೆ ಉಂಟಾಗುತ್ತೆ. 2000ನೇ ಇಸವಿಯಿಂದ ಇಲ್ಲಿವರೆಗೆ ಒಟ್ಟು 4 ಬಾರಿ ದೇಶದಲ್ಲಿ ಇದೇ ರೀತಿಯ ಪರಿಣಾಮ ಬೀರಿದೆ. 2002, 2009, 2015 ಮತ್ತು 2023ರಲ್ಲೂ ಬರಗಾಲದ ಛಾಯೆ ಆವರಿಸಿತ್ತು. ಇದೀಗ ಮತ್ತೊಮ್ಮೆ ಇದೇ ಸಂಕಷ್ಟದ ಆತಂಕ ಶುರುವಾಗಿದೆ. ಭಾರತದಂಥ ಉಪಖಂಡದಲ್ಲಿ ನಾವು ಯಾವಾಗಲೂ ಹೆಚ್ಚು ಒಂದು ಮಳೆಯ ಮೇಲೆ ಅಥವಾ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತೀವಿ. ಈ ಮಳೆಯ ಮೇಲೆ, ಈ ಸೌತ್ ವೆಸ್ಟ್ ಮಾನ್ಸೂನ್ ಮಳೆಯ ಮೇಲೆ ಈ ಒಂದು ಎಲ್ ನಿನೋ ಇಂಪ್ಯಾಕ್ಟು ಹೆಚ್ಚು ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಇಂತಹ ವರ್ಷಗಳಲ್ಲಿ ನಮಗೆ ಈ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಸಹಜ. ಮಂಗಳೂರಲ್ಲಿ ಅಬ್ಬರಿಸಲಿಲ್ಲ ಮುಂಗಾರು ಮಳೆ. ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡ್ತಿದ್ದಂತೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲೇ ಅತ್ಯಧಿಕ ಮಳೆಯಾಗ್ತಿತ್ತು. ಇದು ವಾಡಿಕೆಯೂ ಹೌದು. ಆದರೆ ಈ ಬಾರಿ ಅದ್ಯಾಕೋ ವರುಣದೇವ ಮುನಿಸ್ಕೊಂಡಂತೆ ಕಾಣುತ್ತಿದೆ. ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಕೃಷಿ ಚಟುವಟಿಕೆ ಮೇಲೂ ದೊಡ್ಡ ಪರಿಣಾಮ ಬೀರೋ ಆತಂಕ ಶುರುವಾಗಿದ್ದು ನಾಡದೋಣಿ ಮೀನುಗಾರರಿಗೂ ಜೀವನೋಪಾಯದ ಆತಂಕ ಎದುರಾಗಿದೆ. ಯಾಕಂದ್ರೆ ಸಮುದ್ರ ಮಂಥನವಾಗದೇ ಇದ್ದಲ್ಲಿ ಮೀನುಗಳ ಸಂತಾನೋತ್ಪತ್ತಿ ಕಡಿಮೆಯಾಗುತ್ತೆ. ಹೀಗಾಗಿ ಮೀನುಗಾರರಲ್ಲಿ ಮುಂಗಾರಿನ ಕಾರ್ಮೋಡ ಆವರಿಸಿದೆ. ಜೂನ್ ಫಸ್ಟಿಗೆ ನಮಗೆ ತುಫಾನ್ ಪ್ರಾರಂಭವಾದರೆ ನಮಗೆ ಜೂನ್ 25 ತಾರೀಕಿಗೆ ಮೀನುಗಾರಿಕೆ ನಮಗೆ ಆರಂಭ ಮಾಡ್ಬೋದು. ಒಳ್ಳೆ ರೀತಿಯ ಮೀನುಗಾರಿಕೆ ಆಗುವಂಥದ್ದು. ಆದರೆ ಈಗ ನೋಡುವಾಗ ಈಗ ಕ್ಲೈಮೇಟ್ ನೋಡುವಾಗ
ಈ ಒಂದು ಜೂನ್ ತಿಂಗಳಲ್ಲಿ ತುಫಾನು ಆಗುವ ನಿರೀಕ್ಷೆ ಸ್ವಲ್ಪ ಕಮ್ಮಿ ಅಂತ ಕಾಣ್ತದೆ ನಮಗೆ. ಭತ್ತ ಬಿತ್ತಿದ ರೈತರಿಗೆ ಶುರುವಾಗಿದೆ ನಡುಕ. ಕಳೆದ ವರ್ಷ ಜೂನ್ 15ರೊಳಗೆ ಸಾಕಪ್ಪ ಸಾಕು ಎನ್ನುವಷ್ಟು ಮಳೆಯಾಗಿತ್ತು. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದವು. ಆದರೆ ಈ ಬಾರಿ ಬಾಯ್ಬಿಟ್ಟ ಭೂಮಿಗೂ ಸರಿಯಾಗಿ ನೀರು ಬಿದ್ದಿಲ್ಲ. ಕರಾವಳಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ್ರೂ ಕೂಡ ಮಳೆ ಮಾತ್ರ ಬೀಳುತ್ತಿಲ್ಲ. ಹೀಗಾಗಿ ಭತ್ತದ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 35.7 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಇದು ಲೆಕ್ಕಕ್ಕೇ ಇಲ್ಲ. ಆರಂಭದಲ್ಲಿ ಬಿದ್ದ ಮಳೆಗೆ ರೈತರು ಬಿತ್ತನೆ ಮಾಡಿದ್ದಾರೆ. ಆದ್ರೀಗ ಹನಿ ಮಳೆಯಾಗ್ತಿಲ್ಲ. ಹೀಗಾಗಿ ಬಿತ್ತಿದ ಬೀಜಗಳು ಎಲ್ಲಿ ಒಣಗಿ ಹೋಗ್ತಾವೋ ಅನ್ನೋ ಆತಂಕ ರೈತರನ್ನ ಕಾಡುವುದಕ್ಕೆ ಶುರುವಾಗಿದೆ. ಈ ಬಾರಿ ಮಳೆ ಸ್ವಲ್ಪ ವಿಳಂಬ ಆಗ್ತಾ ಉಂಟು. ಕಳೆದ ಬಾರಿ ನಾವು ಸಹ ಈ ಇರಿಗೇಷನ್ ಅವರ ಚಾಪಿನೇಜಿ ತಂದು ನಾಟಿ ಮಾಡಿದ್ದು. ಅಂದರೆ ಸ್ವಲ್ಪ ದೊಡ್ಡದಿತ್ತು ಅದು. ಅದನ್ನು ಮಾಡಿ ನಾವು ಒಳ್ಳೆ ಬೆಳೆ ಬಂದಿದೆ ಕಳೆದ ವರ್ಷ. ಈ ಸಲ ನೇಜಿ ಎಲ್ಲ ಸ್ವಲ್ಪ ಇದು ಮಳೆಯಿಂದಾಗಿ ಸ್ವಲ್ಪ ಅಡಚಣೆ ಆಗ್ತಾ ಉಂಟು. ಕರಾವಳಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತದೆ ಅಂತ ಒಂದಿಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡ ರೈತರಿಗೆ ಈ ಬಾರಿ ಒಂದಿಷ್ಟು ಆತಂಕ ನಿರ್ಮಾಣವಾಗಿದೆ. ಮೇ ಅಂತ್ಯದಲ್ಲೇ ಮಳೆ ಆಗ್ತದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದ್ದು, ಆದರೆ ಜೂನ್ ಮೊದಲ ವಾರದಿಂದಲೂ ಮಳೆಯ ಪ್ರಮಾಣ ಕಡಿಮೆ ಆಗ್ತಿದ್ದು. ಇದು ನೇರವಾಗಿ ಭತ್ತ ಬೆಳೆಯ ಮಾಡುವಂಥ ರೈತರಿಗೆ ಪರಿಣಾಮ ಬೀರುವಂಥದ್ದು. ಒಂದಿಷ್ಟು ರೈತರು ಇನ್ನೂ ಕೂಡ ಗೆದ್ದೆಯನ್ನು ಉಳುಮೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಭತ್ತ ಬೇಸಾಯ ಮಾಡುವಂಥ ರೈತರು ಒಂದಿಷ್ಟು ಸಮಸ್ಯೆಗೀಡಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮುಂಗಾರು ಮತ್ತಷ್ಟು ಚುರುಕುಗೊಂಡು ರೈತರಿಗೆ ಪೂರಕವಾಗಿ ಮಳೆ ಬಿದ್ದಾಗ ಮಾತ್ರ ರೈತರಿಗೆ ಉತ್ತಮ ಆದಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಮುಂಗಾರು ಶುರುವಾದ್ರೂ ಕೆಆರ್ಎಸ್ ಖಾಲಿ. ಕಳೆದ ಬಾರಿ ಇಷ್ಟೊತ್ತಿಗೆ ವರುಣದೇವ ಅಬ್ಬರಿಸಿ ಬೊಬ್ಬಿರ್ದಿದ್ದ. ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗಿದ್ರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿತ್ತು. ಆದರೆ ಈ ಬಾರಿ ಕೆಆರ್ಎಸ್ ಜಲಾಶಯಕ್ಕೆ ಹನಿ ನೀರು ಹರಿದು ಬಂದಿಲ್ಲ. ಬಿರು ಬೇಸಿಗೆಯ ಪರಿಣಾಮ ಜಲಾಶಯದ ನೀರು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದ್ದು ಡ್ಯಾಂನ ನೀರಿನ ಮಟ್ಟ 81 ಅಡಿಗೆ ಕುಸಿದಿದೆ. ಇದು ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಕಳೆದ ವರ್ಷ ಇದೇ ತಿಂಗಳ 30ನೇ ತಾರೀಕು ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ್ರು. ಬಾಗಲಕೋಟೆಯಲ್ಲೂ ವರುಣನ ಕಣ್ಣಾಮುಚ್ಚಾಲೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ವರುಣದೇವ ಮಂಕಾಗಿ ಹೋಗಿದ್ದಾನೆ. ಮುಂಗಾರು ಶುರುವಾದ 2-3 ದಿನದಲ್ಲಿ ಭಾರೀ ಮಳೆಯಾಗಿತ್ತು. ಮೇಲಿಂದ ಮೇಲೆ ಸುರಿದ ಮಳೆ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಇದರ ಪರಿಣಾಮ 42 ಮನೆಗಳು ನೆಲಕ್ಕಪ್ಪಳಿಸಿದ್ದು ಮನೆ ಕಳೆದುಕೊಂಡವರು ಕಣ್ಣೀರಿಡುತ್ತಿದ್ದಾರೆ. ಇನ್ನೇನು ಮುಂಗಾರು ಜೋರಾಯ್ತು, ಹಿಡಿದ ಮಳೆ ಬಿಡಲ್ಲ ಅಂದ್ಕೊಂಡ್ರೆ ಆಗ್ತಿರೋದೇ ಬೇರೆ. ನಿಧಾನಕ್ಕೆ ತಣ್ಣಗಾದ ವರುಣದೇವ ಕಣ್ಮರೆಯಾಗಿ ಹೋಗಿದ್ದಾನೆ. ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಪ್ರಮಾಣ ಭಾರೀ ಮಟ್ಟದಲ್ಲಿ ಕಮ್ಮಿಯಾಗಿದೆ. ಕಳೆದ ವರ್ಷ ಈ ಅವಧಿಯಲ್ಲಿ 25,000 ಹೆಕ್ಟೇರ್ ಜಾಗದಲ್ಲಿ ಬಿತ್ತನೆ ನಡೆದಿತ್ತು. ಆದರೆ ಈ ಬಾರಿ ಕೇವಲ 3,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಎಂಡಿಂಗ್ ಮಳೆ ಆಗಿದ ಕಾರಣಕ್ಕೆ ನಮ್ಮ ತತಿಗಳು ಭಾಳ ತಪ್ಪಿಟ್ಟವು. ಯಾಕಂದ್ರೆ ಅವು ಈ ತರ ಮಳಿ 4-5 ದಿನ ಗಂಟ್ಲೆ ಕಂಟಿನ್ಯೂ ಹೊಡೆದ್ರ ಬೆಳಿ ಯಾವುದು ನಾಟಂಗಿಲ್ರಿ. ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ ನಮ್ಮದು 25,000 ಹೆಕ್ಟರ್ ಬಿತ್ತನೆ ಆಗಿತ್ತು. ಈ ವರ್ಷ ಕೇವಲ ಇನ್ನೊಂದು 3,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ. ಹೋದ ವರ್ಷ ಏಪ್ರಿಲ್ ಮೇನಲ್ಲಿ ಒಳ್ಳೆ ಮಳೆ ಆಗಿತ್ತು. ಜುಲೈ ಮತ್ತು ಆಗಸ್ಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಆಗ್ಬೋದಂದು ನಮ್ಮ ಹವಾಮಾನ ಇಲಾಖೆ ವರದಿ ಇದೆ. ಒಟ್ಟಿನಲ್ಲಿ ಮುಂಗಾರು ಮಳೆ ದಿನದಿಂದ ದಿನಕ್ಕೆ ಕುಂಠಿತವಾಗ್ತಿದ್ದು ಆಗಸದ ಕಡೆ ನೋಡುವಂತಾಗಿದೆ. ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆ ನೋಡಿದ್ರೆ ಬರಗಾಲದ ಭಯ ಕಾಡುತ್ತಿದೆ. ಹೀಗಾಗಿ ಉತ್ತಮ ಮಳೆಯಾಗಲಿ ಅಂತ ಜನ ಕಣ್ಣರಳಿಸಿ ನೋಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂಗಾರು ಮಳೆಯ ಆತಂಕದ ಮಧ್ಯೆ ರೈತರಿಗೆ ಮತ್ತೊಂದು ಪರದಾಟ ಶುರುವಾಗಿದೆ. ಬಿತ್ತನೆಗೆ ರೆಡಿಯಾಗಿರುವಂತಹ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಕಾಡುವುದಕ್ಕೆ ಶುರುವಾಗಿರುವುದು. ಎಲ್ಲೇ ಹೋದ್ರೂ ಒಂದು ಚೀಲ ಗೊಬ್ಬರವೂ ಕೂಡ ಸಿಗ್ತಿಲ್ಲ. ಯಾರು ಇಲ್ಲಿ ಏನು ನಮ್ಗೆ ಸ್ಪಂದನೆ ಮಾಡಂಗಿಲ್ಲ. 60 ಜನ ರೈತರಿದೀವಿ. ಗೊಬ್ಬರ ಅವ್ರ ಕಡೆ ಸ್ಟಾಕ್ ಇಲ್ಲ ಅಂತ ಇದ್ದಷ್ಟು ಕೊಡ್ತೀವಿ ಅಂತ ಅವ್ರು ಹೇಳಕತ್ತಾರೆ ಸರ್.
ಒಂದು ಕಡೆ ಮುಂಗಾರು ಮಳೆ ಕೈ ಕೊಡ್ತಿದೆ, ಇನ್ನೊಂದು ಕಡೆ ಗೊಬ್ಬರದ ಸಮಸ್ಯೆ ತಲೆದೂರಿದೆ. ಅಲ್ಪ ಸ್ವಲ್ಪ ಬಿದ್ದ ಮಳೆಯಲ್ಲೇ ಬಿತ್ತನೆ ಮಾಡೋಣ ಅಂತ ರೆಡಿಯಾಗಿರೋ ರೈತರಿಗೆ ಗೊಬ್ಬರದ ಪರದಾಟ ಶುರುವಾಗಿದೆ. ಎಲ್ಲೇ ಹೋದ್ರೂ ಗೊಬ್ಬರ ಸಿಗ್ತಿಲ್ಲ. ದಿನವಿಡೀ ಕಾದು ನಿಂತರೂ ಒಂದು ಚೀಲ ಗೊಬ್ಬರ ಕೊಡ್ತಿಲ್ಲ. ಹೀಗಾಗಿ ಊಟ ನಿದ್ದೆ ಬಿಟ್ಟ ರೈತರು ಗೊಬ್ಬರದ ಅಂಗಡಿ ಮುಂದೆ ಕಾಯುವುದಕ್ಕೆ ಶುರು ಮಾಡಿದ್ದಾರೆ. ಕರುನಾಡಿನ ಉತ್ತರ ಭಾಗದಲ್ಲಿ ತಕ್ಕಮಟ್ಟಿಗೆ ಮುಂಗಾರು ಮಳೆ ಸುರಿದಿದೆ. ಕಳೆದ ವರ್ಷದಷ್ಟು ಮಳೆ ಆಗದೇ ಇದ್ರೂ ಆಗಾಗ ಮಳೆಯಾಗ್ತಾನೇ ಇದೆ. ಹೀಗಾಗಿ ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಹೊಲ ಗದ್ದೆಗಳನ್ನು ಹದಗೊಳಿಸಿರೋ ರೈತರು ಬಿತ್ತನೆ ಕಾರ್ಯಕ್ಕೆ ರೆಡಿಯಾಗ್ತಿದ್ದಾರೆ. ಆದರೆ ರಸಗೊಬ್ಬರ ಸಿಗ್ತಿಲ್ಲ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಲೆದೂರಿದ್ದು ರೈತರು ಪರದಾಡ್ತಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಅಂಗಡಿ ಮುಂದೆ ಕ್ಯೂ ನಿಲ್ತಿರೋ ರೈತರು ಕಾದು ಕಾದು ಸುಸ್ತಾಗಿ ಹೋಗ್ತಿದ್ದಾರೆ. 5 ಗಂಟೆಗೆ ಬಂದಿವ್ರಿ ಸರ್. ನಾವು ಯಾರು ಇನ್ನೂ ಗದಿನಾಗ ಇನ್ನೂ ಯಾರು ಎದ್ದಿದ್ದಿಲ್ಲ. ಅವಾಗ ಬಂದೀವಿ. ಯಾರ್ಯಾರು ಇಲ್ಲಿ ಏನು ನಮ್ಗೆ ಪ್ರದರ್ಶನ ಮಾಡಂಗಿಲ್ಲ. ಕೃಷಿ ಇಲಾಖೆ ಮಾಡಂಗಿಲ್ಲ, ಪೊಲೀಸರು ಮಾಡಂಗಿಲ್ಲ, ರಾಜಕೀಯರು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ಹಿಂಗಾಗಿ ಇಲ್ಲೇ ಹೋದ ನಿನ್ನಕ್ಕೆ 5 ದಿನ ಆಯ್ತು ನಾವು ಹೊರಡಕತ್ತಿ. ಒಂದಿನ ಎಕರೆಗೆ 1 ಚೀಲ ಕೊಟ್ಟರು. ನಿನ್ನಿಲಿದ್ದ 4 ಎಕರೆಗೆ 2 ಚೀಲ ಕೊಟ್ಟರು. ಈಗ ಮುಂಜಾನಿದ್ರಿ 30 ಮಂದಿ ಕೊಡ್ತೀವಿ, 30 ಮಂದಿ 2 ಗಂಟೆಗೆ ಟೈಮ್ ಆಗತ್ತಂತಾರೆ. ಇವಾಗಾದರೂ ಇನ್ನೂ ಕೊಡಾಕತ್ತಿಲ್ಲ. ಗದಗದ ಹಲವು ಕಡೆಗಳಲ್ಲಿ ಗೊಬ್ಬರ ಸ್ಟಾಕ್ ಇದ್ರೂ ಕೊಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬರುತ್ತದೆ. ವಿದ್ಯುತ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕಳ್ಳಾಟ ಆಡ್ತಿದ್ದಾರಂತೆ. ಹಲವು ಕಡೆಗಳಲ್ಲಿ 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ತಿದ್ದಾರಂತೆ. ನೋಡ್ರಿ, ನಾವು 6:30ಗೆ ಬೆಳಗ್ಗೆ ಬಂದಿವಿ ಸರ. ಎಪ್ಪೈಡಿಗೆ ಎಕರೆಗೆ 1 ಚೀಲ ಕೊಡ್ತೀನಿ ಅಂತ ಹೇಳ್ಯಾರ ಸರ್ ಅವರು. ನಿನ್ನೆ ಅದೇ ರೀತಿ ಕೊಟ್ಟಿದ್ದಾರೆ ಸರ. ನಿನ್ನೆ ಬಂದಿದ್ವಿ, ಇವತ್ತು ಅದೇ ರೀತಿ ಕೊಡ್ತೀವಿ ಅಂತಾರೆ. ಇವತ್ತು 60 ಜನ ರೈತರಿದ್ದೀವಿ. ಗೊಬ್ಬರ ಅವ್ರ ಕಡೆ ಸ್ಟಾಕ್ ಇಲ್ಲ ಅಂತ ಇದ್ದಷ್ಟು ಕೊಡ್ತೀವಿ ಅಂತ ಅವ್ರು ಹೇಳಕತ್ತಾರೆ ಸರ್. ಉಳಿದ ರೈತರಿಗೆ 30 ಕೂಪನ್ ಕೊಟ್ಟಿದ್ದಾರೆ ಸರ್. ಈಗ ಅವರು 30 ಮಂದಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 30 ಮಂದಿ ರೈತರು ಏನಂತಾರೆ, ನಮಗೂ ಕೊಡ್ರಿ ಅಂತ ದಾನ್ಲೆ ಮಾಡಕತ್ತಾರೆ ಸರ್. ಈಗ ಅವ್ರಿಗೆ ಗೊಬ್ಬರ ಇಲ್ಲ ಅಂತ ಹೇಳಕತ್ತಾರೆ ಅವರು. ಯಾಕೆ ಗೊಬ್ಬರ ಕೊಡ್ತಾ ಇಲ್ಲ? ಇಲ್ಲ ಸರ್, ಕೊಡಕ್ಕೆ ಶುರು ಮಾಡ್ತೀನಿ. ಕರೆಂಟ್ ಬಂದ ತಕ್ಷಣ ಶುರು ಮಾಡ್ತೀನಿ. ಬೇಕಂದ್ರೆ ಆತ್ರಿ, ಈಗ ಕರೆಂಟ್ ಆನ್ ಆತಂದ್ರೆ ನಾ ಶುರು ಮಾಡ್ತೀನಿ. ನನ್ನ ಕಡೆಯಿಂದ ಏನ್ ಪ್ರಾಬ್ಲಮ್ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡ್ತಿದ್ದಾರಂತೆ. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಫೀಲ್ಡಿಗಿಳಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ನೇತೃತ್ವದ ಟೀಮ್ ಮುನ್ನಳ್ಳಿ ರಸಗೊಬ್ಬರದ ಅಂಗಡಿ ಮೇಲೆ ದಾಳಿ ನಡೆಸಿದೆ. 9.35 ಲಕ್ಷ ಮೌಲ್ಯದ 1539 ಬ್ಯಾಗ್ ರಸಗೊಬ್ಬರ ಪತ್ತೆಯಾಗಿದ್ದು ಎಲ್ಲವನ್ನು ಜಪ್ತಿ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಬಿತ್ತನೆಗೆ ರೆಡಿಯಾಗಿರೋ ರೈತರಿಗೆ ರಸಗೊಬ್ಬರದ್ದೇ ತಲೆನೋವಾಗಿದೆ. ಯಾವ ಗೊಬ್ಬರದ ಅಂಗಡಿಗೆ ಹೋದರೂ ಯೂರಿಯಾ ಸಿಗ್ತಿಲ್ಲ. ಮಳೆ ಏನೋ ತಕ್ಕ ಮಟ್ಟಿಗಾಗಿದೆ, ಆದರೆ ಗೊಬ್ಬರ ಸಿಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಕಲಬುರಗಿಯ ಸೇಡಂನಲ್ಲಿ ರೈತರ ಗೋಳು ಕೇಳೋರಿಲ್ಲ. ರಸಗೊಬ್ಬರ ಖರೀದಿಗಾಗಿ ಕ್ಯೂ ನಿಂತು ಸುಸ್ತಾಗಿ ಹೋಗಿದ್ದಾರೆ. ಬೆಳಗ್ಗೆಯೇ ಗೊಬ್ಬರದ ಅಂಗಡಿ ಮುಂದೆ ನಿಲ್ಲೋ ಜನ 1 ಚೀಲ ಗೊಬ್ಬರಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಬಿಸಿಲು ಮಳೆಯಲ್ಲಿ ಕಂಗೆಟ್ಟ ಜನ ಸರತಿ ಸಾಲಲ್ಲಿ ಚಪ್ಪಲಿ ಇಟ್ಟು ಕಾಯ್ತಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಮುಂಗಾರಿನ ಕೊರತೆ, ಇನ್ನೊಂದು ಕಡೆ ರಸಗೊಬ್ಬರದ ಕೊರತೆ. ಇವೆರಡರ ಹೊಡೆತದಿಂದಾಗಿ ರೈತರು ಮಾತ್ರ ಪರಿತಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಡುಗೋಡಿನಲ್ಲಿ ನಡೆದಿದ್ದ ಮಗುವಿನ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಮಗುವಿನ ತಾಯಿಯನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಇದರ ಬೆನ್ನಲ್ಲೇ ಕಳ್ಳಾಟ ಆಡಿದ್ದ ಪೊಲೀಸರಿಗೂ ಪುಕ್ಕ ಶುರುವಾಗಿದೆ. ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಪ್ರಿಯಾಂಕಾ. ಕರುಳಕುಡಿ ಕೊಂದ ಕೇಸ್ನಲ್ಲಿ ಹೆತ್ತವಳ ಬಂಧನ. ಕಳೆದೊಂದು ವಾರದಿಂದ ಈ ಹೆಣ್ಮಗಳು ಸೃಷ್ಟಿಸಿರೋ ಸಂಚಲನ ಅಷ್ಟಿಷ್ಟಲ್ಲ ಬಿಡಿ. ಸ್ವಂತ ಮಗಳನ್ನ ತಾಯಿಯೇ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದ್ದಂತೆ ಒಂದೊಂದೇ ಕಥೆಗಳು ತೆರೆದುಕೊಂಡಿದ್ವು. ಮೊದಲು ಬಣ್ಣದ ವಿಷಯ ಬಿಚ್ಚಿಕೊಂಡಿತ್ತು. ನಂತರ ಪ್ರಿಯಕರಣ ಪ್ರೇಮಕಥೆ ಬಯಲಾಗಿತ್ತು. ಅದಾದ ಮೇಲೆ ಪ್ರಿಯಕರಣೇ ಕಂದಮ್ಮನ ಪಾಲಿಗೆ ಪಾಪಾತ್ಮನಾಗಿದ್ದೂ ಕೂಡ ಹೊರಬಿದ್ದಿತ್ತು. ಅಷ್ಟೇ ಯಾಕೆ, ಇಡೀ ಕೇಸ್ನಲ್ಲಿ ಪೊಲೀಸರ ಕಳ್ಳಾಟವನ್ನೂ ನಿಮ್ಮ ನ್ಯೂಸ್ 18 ಕನ್ನಡ ಎಳೆಯಾಗಿ ತೆರೆದಿಟ್ಟಿತ್ತು. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಕೇಸ್ ಹಳ್ಳ ಹಿಡಿಯೋ ಹಂತಕ್ಕೆ ಹೋಗಿತ್ತು. ಪ್ರಿಯಕರ ಅರೆಸ್ಟ್ ಆದರೂ ಪ್ರಿಯಾಂಕಾ ಮಾತ್ರ ಪತ್ತೆಯಾಗಿರಲಿಲ್ಲ. ಪೊಲೀಸರ ವೈಫಲ್ಯವೇ ಇದಕ್ಕೆಲ್ಲ ಕಾರಣನಾ ಅನ್ನೋ ಅನುಮಾನ ಹುಟ್ಟಿಸಿತ್ತು. ಹೀಗಾಗಿಯೇ ಒಂದೊಂದೇ ಕಹಾನಿಯನ್ನ ನಿಮ್ಮ ನ್ಯೂಸ್ 18 ಬಿಚ್ಚಿಡುತ್ತಿದ್ದಂತೆ ಪ್ರಿಯಾಂಕಾ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಇಷ್ಟು ದಿನದಿಂದ ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡಿದ್ದವಳಿಗೆ ಗೋಳ ತೊಡಿಸಿದ್ದಾರೆ.
ಹೆಜ್ಜೆ ಹೆಜ್ಜೆಗೂ ಕಂಡಿತ್ತು ಪೊಲೀಸರ ನಿರ್ಲಕ್ಷ್ಯ. 6 ವರ್ಷದ ಕಂದಮ್ಮನ ಕೊಲೆ ಕೇಸ್ನಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಎದ್ದು ಕಾಣುತ್ತಿದೆ. ಇದನ್ನೇ ನಿಮ್ಮ ನ್ಯೂಸ್ 18 ಕೂಡ ಪ್ರಶ್ನೆ ಮಾಡಿತ್ತು. ಕೊಲೆಯಾದ ಕೆಲವೇ ದಿನಕ್ಕೆ ತಂದೆ ಪ್ರವೀಣ್ ಮಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ಕಾಡುಗೋಡಿ ಠಾಣೆ ಎಸಿಪಿ ಡಿಸಿಪಿ ಕಚೇರಿಗೆ ಅಲೆದಾಡಿದ್ರು. ಆದ್ರೆ ಯಾರ ಕಡೆಯಿಂದಲೂ ಸ್ಪಂದನೆ ಸಿಕ್ಕಿರಲಿಲ್ಲ. ಹೀಗಾಗಿ ಲೋಕಾಯುಕ್ತ ಮೆಟ್ಟಿಲೇರಿದ್ರು. ಅವತ್ತೇ ತನಿಖೆ ಶುರು ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನ ಬಯಲಿಗೆಳೆದಿದ್ದಾರೆ. ತನಿಖಾಧಿಕಾರಿ PSI ನಿಂಗರಾಜು ಮಾಡಿರೋ ಎಡವಟ್ಟುಗಳನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ಗೆ ಸಲ್ಲಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೂ ಸಹ ಕೊಲೆ ಪ್ರಕರಣ ದಾಖಲಿಸಿರಲಿಲ್ಲ. ಆರೋಪಿಗಳು ಹೋಗಿದ್ದ ಜಾಗದ CCTVಯನ್ನೂ ಪರಿಶೀಲಿಸಿರಲಿಲ್ಲ. ಕೊಲೆ ನಡೆದ ದಿನ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ದು, ಕೋಲಾರದಲ್ಲಿ ಟೋಲ್ ಪಾಸ್ ಆಗಿದ್ದು, ಆಮೇಲೆ ವಿಲ್ಲಾದಿಂದ ಹೊರಹೋಗಿದ್ದು ಹಾಗೂ ಒಳಬಂದ ದೃಶ್ಯದ ಬಗ್ಗೆ CCTVಗಳನ್ನ ಪರಿಶೀಲನೆ ನಡೆಸಬಹುದಿತ್ತು. ಜೊತೆಗೆ ಸ್ಥಳ ಮಹಜರು ಮಾಡಿ ಆರೋಪಿಗಳ ವಿಚಾರಣೆಯನ್ನೂ ಮಾಡಬಹುದಿತ್ತು. ಆದರೆ ಇದ್ಯಾವುದನ್ನೂ ಮಾಡಿರಲಿಲ್ಲ. ಮರಣೋತ್ತರ ಪರೀಕ್ಷೆ ದಿನವೇ ಮಗುವಿನ ಸಾವಿನ ಬಗ್ಗೆ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ರು. ಉಸಿರುಗಟ್ಟಿ ಸಾಯಿಸಿರಬಹುದು ಅಂತ ಪೊಲೀಸರಿಗೆ ಹೇಳಿದ್ರಂತೆ. ವೈದ್ಯರು ಹೇಳಿದ ದಿನ ಪ್ರಿಯಾಂಕಾ ಹಾಗೂ ಮೋಹನ್ ಪೊಲೀಸರ ಮುಂದೆಯೇ ಇದ್ರು. ಆದ್ರೆ ಇಬ್ಬರನ್ನೂ ಸರಿಯಾಗಿ ವಿಚಾರಣೆ ಮಾಡದೆ ಬಿಟ್ಟು ಕಳಿಸಿದ್ರು. ಆರೋಪಿಗಳನ್ನ ಅರೆಸ್ಟ್ ಮಾಡದೆ ಆರೋಪಿಗೆ ಸಹಾಯ ಮಾಡೋ ಕೆಲಸ ಮಾಡಿದ್ರು. ಪೊಲೀಸರ ಈ ನಿರ್ಲಕ್ಷ್ಯದಿಂದ ಸಾಕ್ಷ್ಯನಾಶಕ್ಕೆ ಸಹಾಯವಾಗಿತ್ತು. ತಮ್ಮ ಹಾಗೂ ಮಗು ಬಟ್ಟೆ ತೊಳೆದಿದ್ದ ಆರೋಪಿಗಳು ಬೆಡ್ಶೀಟ್ ಅನ್ನು ಕ್ಲೀನ್ ಮಾಡಿದ್ರು. ಜೊತೆಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದ ಆರೋಪಿಗಳು ಕಾರನ್ನ ವಾಟರ್ ಸರ್ವಿಸ್ ಮಾಡಿಸಿದ್ರು. ಹೀಗಾಗಿ ಬಹುತೇಕ ಸಾಕ್ಷ್ಯಗಳನ್ನ ನಾಶ ಮಾಡೋ ಕೆಲಸ ಮಾಡಿದ್ರು. ಕಾರ್ನಲ್ಲಿ ಮಗಳ ಶವ, ಹೆತ್ತವಳಿಗೆ ಬರ್ತ್ಡೇ ಸಂಭ್ರಮ. ಆಘಾತಕಾರಿ ವಿಷಯ ಅಂದ್ರೆ ಮಗಳು ಸಾವನ್ನಪ್ಪಿದ ಮೇಲೂ ತಾಯಿ ಪ್ರಿಯಾಂಕಾ ಬರ್ತ್ಡೇ ಪಾರ್ಟಿ ಮಾಡಿದ್ಲು ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರಿಯಾಂಕಾಳ ಬರ್ತ್ಡೇ ದಿನವೇ ಮಗಳ ಕೊಲೆಯಾಗಿತ್ತು. ಇದು ಪ್ರಿಯಾಂಕಾಳಿಗೆ ಲೆಕ್ಕಕ್ಕೆ ಇರಲಿಲ್ಲ. ಮಗುವಿನ ಮೃತದೇಹವನ್ನ ಕಾರಿನಲ್ಲಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾಳಂತೆ. ನಂತರ ಮಧ್ಯರಾತ್ರಿ ವಿಲ್ಲಾಗೆ ಬಂದು ಮೃತದೇಹವನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ರಂತೆ. ಬೆಳಿಗ್ಗೆ 9 ಗಂಟೆಗೆ ಖಾಸಗಿ ಆಸ್ಪತ್ರೆಗೆ ಮಗುವಿನ ಮೃತದೇಹ ತಗೊಂಡು ಹೋಗಿ ಏನಾಯ್ತೋ ಗೊತ್ತಿಲ್ಲ, ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಹಸಿ ನಾಟಕವಾಡಿದ್ರು. ಈ ಕೇಸ್ ಸಂಬಂಧ ಮಕ್ಕಳ ರಕ್ಷಣಾ ಆಯೋಗ ಸುಮೋಟೋ ಕೇಸ್ ದಾಖಲಿಸಲು ತಯಾರಿ ನಡೆಸಿದೆ. ನಾವು ಇದರ ಬಗ್ಗೆ ಆಯೋಗದಿಂದ ಮಗುವಿಗೆ ಏನು ಪರಿಹಾರ ಸಿಗಬೇಕು ಅಥವಾ ಏನಾಗಿದೆ ಅಂತ ಅದು ಕರೆಕ್ಟಾಗಿ ನಾವು ತನಿಖೆ ಮಾಡ್ಸಕ್ಕೆ ನಾವು ಆಯೋಗದಿಂದ ಇದು ಮಾಡಿಸ್ತೀವಿ. ಇದು ನಮಗೆ ಇದನ್ನು ಗಮನಕ್ಕಿಲ್ಲ. ಅದು ಅಧಿಕಾರಿ ಬಗ್ಗೆನೂ ಈಗ ನಾವು ಪತ್ರ ಬರೆದು ಇದು ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಸ್ತೀವಿ. ಯಾವಾಗ ಪೊಲೀಸರ ಕಳ್ಳಾಟದ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರಿಸಿತು, ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮರು ತನಿಖೆಗೆ ಆದೇಶಿಸಿದ್ದಾರೆ. ಎಸಿಪಿ ರೀನಾ ಸುವರ್ಣ, ತನಿಖಾಧಿಕಾರಿ ನಿಂಗರಾಜು, ಹಳೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ ವಿರುದ್ಧ ರಿಪೋರ್ಟ್ ಅನ್ನ ವೈಟ್ಫೀಲ್ಡ್ ಡಿಸಿಪಿ ಸೈದುಲು ಅಡಾವತ್ಗೆ ಸಲ್ಲಿಸಿದ್ದಾರೆ. ಯಾವಾಗ ಹೊಸ ಟೀಮ್ ಎಂಟ್ರಿ ಕೊಡ್ತೋ ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಾ ಲಾಕ್ ಆಗಿದ್ದಾಳೆ. ಬೆಳಿಗ್ಗೆ ಕರ್ತವ್ಯ ಲೋಪದ ವರದಿ, ಮಧ್ಯಾಹ್ನ ಪ್ರಿಯಾಂಕಾಗೆ ಬಲೆ. ಸಾರ್ಥಕವಾಯಿತು ನ್ಯೂಸ್ 18 ಅಭಿಯಾನ. ವೆನ್ನೆಲಾ ಕೊಲೆ ಕೇಸ್ ಬಗ್ಗೆ ನ್ಯೂಸ್ 18 ಕನ್ನಡ ಜಸ್ಟಿಸ್ ಫಾರ್ ವೆನ್ನೆಲಾ ಅಭಿಯಾನ ಶುರು ಮಾಡಿತ್ತು. ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಪ್ರಿಯಾಂಕಾ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಳನ್ನ ಲಾಕ್ ಮಾಡಿ ಮಹತ್ವದ ವಿಚಾರಣೆ ನಡೆಸುತ್ತಿದ್ದಾರೆ. ಇದರಿಂದಾಗಿ ನ್ಯೂಸ್ 18 ಅಭಿಯಾನಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಒಟ್ನಲ್ಲಿ ಬಾಲಕಿ ಸಾವಿನ ಕೇಸ್ಗೆ ಹೊಸ ತಿರುವು ಸಿಕ್ಕಿದ್ದು ಕಂದಮ್ಮನ ಆತ್ಮಕ್ಕೆ ನ್ಯಾಯ ಸಿಗಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಗ್ಲಾಕೊಂಡು ಇವತ್ತಿಗೆ ಭರ್ತಿ 2 ವರ್ಷ. 2024ರಲ್ಲಿ ಇವತ್ತಿನ ದಿನವೇ ದರ್ಶನ್ರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ರು. ಮೈಸೂರಲ್ಲಿದ್ದ ದರ್ಶನ್ಗೆ ಕೊಲೆ ಉರುಳು ಸುತ್ತಿಕೊಂಡಿತ್ತು. ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಭರ್ತಿ 2 ವರ್ಷ. ತಪ್ಪದ ಸೆರೆವಾಸ, ನಿತ್ಯವೂ ನರಕ ದರ್ಶನ. ಒಂದೇ ಒಂದು ತಪ್ಪು ದರ್ಶನ್ನರ ಬದುಕನ್ನೇ ನುಚ್ಚು ನೂರು ಮಾಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೇಕೆ ಹಾಕಿದವರು ನಿತ್ಯವೂ ನರಕ ನೋಡುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಸರದಾರ ಅನಿಸಿಕೊಂಡಿದ್ದ ದರ್ಶನ್ ಅಂಧರಾಗಿ ಇವತ್ತಿಗೆ ಭರ್ತಿ 2 ವರ್ಷ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ವರ್ಷಗಳೇ ಉರುಳಿದ್ರೂ ಹೊರಬರೋದಕ್ಕೆ ಆಗ್ತಿಲ್ಲ. ಕೋರ್ಟು ಕಟಕಟೆ ಅಂತ ಎಷ್ಟೇ ಅಲೆದಾಡಿದ್ರು ಜಾಮೀನು ಅನ್ನೋದು ಮಾತ್ರ ಮರೀಚಿಕೆಯಾಗಿದೆ.
ಜೂನ್ 11, 2024 ದರ್ಶನ್ ಪಾಲಿಗೆ ಕರಾಳ ದಿನ. ಇವತ್ತೇ ದರ್ಶನ್ರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದ ದಿನ. ಮೈಸೂರಿನ ಹೋಟೆಲ್ನಲ್ಲಿದ್ದ ದರ್ಶನ್ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅಲ್ಲಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಯಾವಾಗ ದರ್ಶನ್ ಅಂದರಾದ್ರೂ ಒಬ್ಬೊಬ್ಬರೇ ತಗ್ಲಾಕೊಳ್ಳೋದಕ್ಕೆ ಶುರುವಾಗಿದ್ರು. ಪವಿತ್ರ ಗೌಡ ಜೊತೆ ಸೇರಿ 17 ಮಂದಿ ಖಾಕಿ ಬಲೆಗೆ ಬಿದ್ದಿದ್ರು. ನಂತರ ಶುರುವಾಗಿದ್ದೆ ಕೊಲೆ ರಹಸ್ಯ ಕೆದಕೋ ಕಹಾನಿ. ಸುಮಾರು 12 ದಿನ ಪೊಲೀಸರು ಡ್ರಿಲ್ ಮಾಡಿದ ನಂತರ ಜೂನ್ 22ರಂದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೊಲೆ ಕಂಟಕ ಮಾತ್ರ ಬಿಟ್ಟು ಬಿಡದಂತೆ ಕಾಡ್ತಾನೆ ಇದೆ. ಅನಾರೋಗ್ಯದ ಕಾರಣ ನೀಡಿ ಹೈಕೋರ್ಟ್ ಮೊರೆ ಹೋಗಿದ್ದ ದರ್ಶನ್ಗೆ ಅಕ್ಟೋಬರ್ 30ರಂದು ಮಧ್ಯಂತರ ಜಾಮೀನು ಸಿಕ್ಕಿತ್ತು. ನಂತರ ಡಿಸೆಂಬರ್ 13ರಂದು ಇತರೆ ಆರೋಪಿಗಳೊಂದಿಗೆ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಕೂಡ ದೊರಕಿತ್ತು. ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಪೊಲೀಸರು ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿದರು. ಬಳಿಕ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 14ರಂದು ಜಾಮೀನು ರದ್ದುಪಡಿಸಿತ್ತು. ಇದಾದ ಬಳಿಕ ದರ್ಶನ್ ಸೇರಿದಂತೆ ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. 2026ರ ಏಪ್ರಿಲ್ನಲ್ಲಿ ಟ್ರಯಲ್ ವಿಳಂಬವಾಗುತ್ತಿದೆ ಅಂತ ಮತ್ತೆ ಸುಪ್ರೀಂ ಮೆಟ್ಟಿಲೇರಿದ್ದ ದರ್ಶನ್ಗೆ ಇಲ್ಲೂ ಬಿಗ್ ಶಾಕ್ ಎದುರಾಗಿತ್ತು. 1 ವರ್ಷದೊಳಗೆ ವಿಚಾರಣೆ ಪೂರ್ಣಗೊಳಿಸುವಂತೆ ಸೂಚಿಸಿ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ಒಟ್ನಲ್ಲಿ ದರ್ಶನ್ಗೆ ಜೈಲೇ ಗತಿಯಾಗಿದ್ದು ನರಕದ ಬದುಕು ಅನುಭವಿಸುತ್ತಿದ್ದಾರೆ. ಹೆಂಡತಿ ಮಗನನ್ನ ಬಿಟ್ರೆ ಬೇರೆ ಯಾರನ್ನೂ ಭೇಟಿಯಾಗ್ತಿಲ್ಲ. ಪುಸ್ತಕಗಳ ದಾಸನಾಗಿದ್ದು ಒಬ್ಬಂಟಿ ಜೀವನ ನಡೆಸ್ತಾ ಇದ್ದಾರೆ. ಮಂಜುನಾಥ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ಮನೆಯ ಹಿರಿಮಗ. ಆದ್ರೆ ಊರಿಗೆ ಬಂದಿದ್ದ ಸರ್ಕಸ್ನವರ ನೋಡಿ ಮರುಳಾದವ ಅವತ್ತೇ ಊರನ್ನು ಬಿಟ್ಟಿದ್ದ. ಮಗ ಕಳೆದು ಹೋಗಿ 26 ವರ್ಷವೇ ಆಗ ಹೋಗಿತ್ತು. ಇನ್ನೇನು ಮಗ ಸಿಗಲ್ಲ ಅಂದ್ಕೊಂಡಿದ್ದ ಹೊತ್ತಲ್ಲೇ ಮರಳಿ ಮನೆಗೆ ಬಂದಿದ್ದಾನೆ. ಇದು ತಾಯಿ ಮಗ ಒಂದಾದ ಅಭೂತಪೂರ್ವ ಕ್ಷಣ. 26 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ನೋಡದೇ ಇದ್ದವರ ಸಮ್ಮಿಲನವಾದ ಅಪರೂಪದ ಕ್ಷಣ. ಮಗನಿಗೆ ಹೆತ್ತವರ ನೆನಪೇ ಇರಲಿಲ್ಲ. ಮಗ ಬದುಕಿದ್ದಾನೆ ಅಂತ ಹೆತ್ತವರು ಅಂದ್ಕೊಂಡಿರಲಿಲ್ಲ. 12 ವರ್ಷದವನಿದ್ದಾಗ ಮನೆ ಬಿಟ್ಟಿದ್ದ ಮಗ 26 ವರ್ಷದ ನಂತರ ಹೆತ್ತವರ ಮಡಿಲು ಸೇರಿದ್ದಾನೆ. ಮನೆ ಮುಂದೆ ಆಟ ಆಡ್ಕೊಂಡಿದ್ದ ಮಗ ಆಳೆತ್ತರಕ್ಕೆ ಬೆಳೆದು ನಿಂತಿದ್ದನ್ನ ಕಂಡು ಹೆತ್ತ ಕರಳು ಕಣ್ಣೀರಿಟ್ಟಿದೆ. 2 ದಶಕದ ನಂತರ ಸಿಕ್ಕ ಮಗನನ್ನ ನೋಡಿ ಬಿಕ್ಕಿ ಬಿಕ್ಕಿ ಅತ್ತಿದೆ. 26 ವರ್ಷದ ನಂತರ ತಾಯಿ ಮಡಿಲು ಸೇರಿದ ಮಗ. ಧರ್ಮಸ್ಥಳದಲ್ಲಿ ತಾಯಿ ಮಗನ ಅಪೂರ್ವ ಸಂಗಮ. ಇಂಥದ್ದೊಂದು ದಿನ, ಇಂಥದ್ದೊಂದು ಕ್ಷಣ ಬರುತ್ತೆ ಅಂತ ಈ ತಾಯಿ ಮಗ ಇಬ್ರು ಊಹಿಸಿರ್ಲಿಲ್ಲ. ಈತನ ಹೆಸರು ಸತೀಶ್ ಅಂತ. ಧರ್ಮಸ್ಥಳದ ಅಶೋಕನಗರ ನಿವಾಸಿ. 2000ನೇ ಇಸವಿಯಲ್ಲಿ ಊರಿಗೆ ಸರ್ಕಸ್ ತಂಡವೊಂದು ಬಂದಿತ್ತು. ಇದನ್ನ ನೋಡಿ ಆಕರ್ಷಿತನಾದವ ಯಾರಿಗೂ ಹೇಳದೆ ಕೇಳದೆ ಸರ್ಕಸ್ ತಂಡದ ಜೊತೆಗೆ ಊರು ಬಿಟ್ಟಿದ್ದ. ನಂತರ ಅವರ ಜೊತೆಗೆ ಸೇರ್ಕೊಂಡು ದೇಶದ ನಾನಾ ಭಾಗಗಳನ್ನ ಸುತ್ತಾಡಿದ್ದ. ಕೊನೆಗೆ ಮಹಾರಾಷ್ಟ್ರಕ್ಕೆ ಬಂದು ನೆಲೆಸಿದವ ಹುಟ್ಟೂರಿನ ಜೊತೆಗೆ ತನ್ನ ಭಾಷೆಯನ್ನೇ ಮರೆತು ಹೋಗಿದ್ದ. ಜೊತೆಗಿದ್ದವರ ಸಹವಾಸದಿಂದ ಇಸ್ಲಾಂ ಧರ್ಮಕ್ಕೂ ಮತಾಂತರಗೊಂಡು ಸಲೀಂನಾಗಿದ್ದ. ಅಷ್ಟೇ ಅಲ್ಲ, ತಾಲೀಮಾ ಅನ್ನೋ ಮಹಿಳೆಯನ್ನ ಮದುವೆಯಾಗಿ 2 ಮಕ್ಕಳು ಬೇರೆ ಆಗಿವೆ. ಚಿಕ್ಕ ವಯಸ್ಸಲ್ಲೇ ಊರು ಬಿಟ್ಟಿದ್ರಿಂದ ತನ್ನೂರನ್ನೇ ಮರೆತು ಹೋಗಿದ್ದ. नाम तो याद नहीं है बट वो नाम तो याद नहीं है बट मुझे तो अच्छा लग रहा है. सबको खुशी हो रही है मेरे को मिलके. ವಿಧಿಯಾಟ ಹೇಗಿದೆ ನೋಡಿ. ಇತ್ತೀಚೆಗೆ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆ ಬಂದಿದ್ದ. ಈ ವೇಳೆ ತಾನು ಚಿಕ್ಕವನಿದ್ದಾಗ ಸರ್ಕಸ್ ನಡೆದ ಜಾಗಕ್ಕೂ ಹೋಗಿದ್ದ. ಆಗಲೇ ನೋಡಿ ಹಳೆಯ ನೆನಪುಗಳು ಮರುಕಳಿಸೋದಕ್ಕೆ ಶುರುವಾಗಿತ್ತು. ಇದೇ ನನ್ನೂರು ಅನ್ನೋದು ಗೊತ್ತಾಗ್ತಿದ್ದಂತೆ ತನ್ನ ತಮ್ಮಂದಿರ ಹೆಸರನ್ನ ನೆನಪಿಸಿಕೊಂಡು ಸ್ಥಳೀಯರ ಬಳಿ ವಿಚಾರಿಸಿದ್ದಾನೆ. ಕೊನೆಗೆ ಅವರಿವರನ್ನ ವಿಚಾರಿಸುತ್ತಾ ತನ್ನ ಮನೆ ಬಾಗಿಲಿಗೆ ಬಂದು ನಿಂತಿದ್ದ. ಯಾವಾಗ 26 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಗ ಇವನೇ ಅನ್ನೋದು ಗೊತ್ತಾಯ್ತೋ ಹೆತ್ತವಳ ಕಣ್ಣಾಲೆಗಳು ತುಂಬಿ ಹೋಗಿದ್ವು. ಮಗ ಇವತ್ತಲ್ಲ ನಾಳೆ ಬರ್ತಾನೆ, ನನ್ನ ಮಡಿಲು ಸೇರ್ತಾನೆ ಅಂತ ತಾಯಿ ಹರಕೆ ಹೊತ್ತಿದ್ದು ಕೊನೆಗೂ ಈಡೇರಿದೆ. ನೋಡ್ದಾಗ್ಲೇ ನನ್ಗೆ ಗೊತ್ತಾಯ್ತು ನನ್ನ ಮಗ ಅಂತ.
ಮಗನಿಗೆ ಗೊತ್ತಾಯ್ತು ನಾನು ಅಮ್ಮ ಅಂತ ಹೇಳಿದ. ನಾನು ಮೊನ್ನೆ ಹೇಳಿದ್ದೆ, ನಾನು ಸಾಯಾಗಿಂತ ಮೊದಲು ಒಂದು ಸಾರಿ ನೋಡಿದ್ರೆ ಸಾಕು ನನ್ನನ್ನು ಅಂತ ಹೇಳ್ತಿದ್ದೆ. ಅದರಿಂದ ನಿನ್ನೆ ಬಂದಿದ್ದಾನೆ ಅವನು. ಒಟ್ನಲ್ಲಿ ಸಾಯೋದ್ರೊಳಗೆ ಮಗನನ್ನ ನೋಡಬೇಕು ಅನ್ನೋ ಹೆತ್ತವಳ ಆಸೆ ಈಡೇರಿದೆ. 26 ವರ್ಷದ ಹಿಂದೆ ಮನೆ ಬಿಟ್ಟವ ಹೆತ್ತವಳ ಸಂಪರ್ಕಕ್ಕೆ ಸಿಕ್ಕಿದ್ದಾನೆ. ಒಂದಿಷ್ಟು ದಿನ ಊರಲ್ಲೇ ಇದ್ದವ ಮತ್ತೆ ಮಹಾರಾಷ್ಟ್ರಕ್ಕೆ ಮರಳಿದ್ದಾನೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.